ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ದಿನಾಂಕ 8/10/2025 KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ನಿಮಗೆ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಸೊ ಈ ನೋಟಿಫಿಕೇಶನಲ್ಲಿ RPC ಆ್ಯಂಡ್ HK ಸೇರಿಸಿ 700ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಈ ಒಂದು ವಿಡಿಯೋದಲ್ಲಿ ನಾವು ಯಾವ್ಯಾವ ಡಿಪಾರ್ಟ್ಮೆಂಟ್ಸಲ್ಲಿ ಯಾವ್ಯಾವ ಪೋಸ್ಟ್ಗಳಿಗೆ ಎಷ್ಟು ಖಾಲಿ ಹುದ್ದೆಗಳಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಅದಾದಮೇಲೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು, ರೈಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಏನು, ಸೊ ಏನಾದರೂ ಫಿಸಿಕಲ್ ನಿಮಗೆ ಫಿಟ್ನೆಸ್ ಕೇಳ್ತಾ ಇದ್ದಾರಾ, ರೈಟ್, ಫಿಸಿಕಲ್ ಕ್ವಾಲಿಫಿಕೇಷನ್ಸ್ ಇದೆಯಾ, ಈ ಎಲ್ಲ ಒಂದೊಂದೇ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡೋಣ. ಫಸ್ಟ್ ನೀವು RPCಯಲ್ಲಿ ನೋಡೋದಾದರೆ ನಿಮಗೆ 8 ಡಿಪಾರ್ಟ್ಮೆಂಟ್ಸಲ್ಲಿ ವೇಕೆನ್ಸೀಸ್ ಇದೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಇದ್ರ ಕೆಳಗಡೆ ಏನು ಕೊಟ್ಟಿದ್ದಾರೆ, ಆ ಡಿಪಾರ್ಟ್ಮೆಂಟ್ ವೈಸ್ ಬ್ರೇಕ್ ಡೌನ್ ಕೊಟ್ಟಿದ್ದಾರೆ. ಪೋಸ್ಟ್ ವೈಸ್ ನಿಮಗೆ ವೇಕೆನ್ಸೀಸ್ ಎಷ್ಟಿದೆ ಆ್ಯಂಡ್ ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನೋದನ್ನು. ಫಸ್ಟ್ ನೀವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೋಡೋದಾದರೆ ನಿಮಗೆ 2 ಪೋಸ್ಟ್ಗಳಿದೆ ಇಲ್ಲಿ. ಫಸ್ಟ್ ಬಂದು ಪ್ರಥಮ ದರ್ಜೆ ಸಹಾಯಕರು, ಇದರಲ್ಲಿ ನಿಮಗೆ 4 ಹುದ್ದೆಗಳು ಖಾಲಿ ಇದೆ. ಓಕೆ, ಆ್ಯಂಡ್ ಸ್ಯಾಲರಿ ರೇಂಜ್ ಬಂದು ನಿಮಗೆ 44,000ದಿಂದ ನಿಮಗೆ 83,000ವರೆಗೂ ಇರುತ್ತೆ. ಹಾಗೆ ನೀವು ಸೆಕೆಂಡ್ ಒಂದು ನೋಡಿದರೆ ದ್ವಿತೀಯ ದರ್ಜೆ ಸಹಾಯಕರಿಗೆ 34,000ದಿಂದ 67,000ವರೆಗೂ ರೇಂಜ್ ಇರುತ್ತೆ ವೇತನ ಶ್ರೇಣಿ. ಖಾಲಿ ಇರೋ ಹುದ್ದೆಗಳು 14, ರೈಟ್. ಸೊ ಸೆಕೆಂಡ್ ಡಿಪಾರ್ಟ್ಮೆಂಟ್ ನೋಡೋದಾದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ಟೋಟಲ್ 4 ಹುದ್ದೆಗಳು ಖಾಲಿ ಇವೆ. ಒಂದು ಹುದ್ದೆ ಬಂದು ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನೆಯಲ್ಲಿ. ನೆಕ್ಸ್ಟ್ 2 ವೇಕೆನ್ಸೀಸ್ ಬಂದು ನಿಮಗೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂಡರಲ್ಲಿ. ನೆಕ್ಸ್ಟ್ ಒಂದು ವೇಕೆನ್ಸಿ ಬಂದು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗದಲ್ಲಿ. ಸೊ ಟೋಟಲ್ 4 ಆಯಿತು. ಹೈಯೆಸ್ಟ್ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಹುದ್ದೆಗಳಲ್ಲಿ ಹೈಯೆಸ್ಟ್ ಸ್ಯಾಲರಿ ರೇಂಜ್ ಬಂದು ಇದೇ ಒಂದು ಕಿರಿಯ ಅಧಿಕಾರಿ ಹುದ್ದೆಗಳಿಗಾಗಿರುತ್ತೆ. ಸೊ 61,000ದಿಂದ ಹಿಡಿದು 1,13,000ವರೆಗೂ ನಿಮ್ಮ ಬೇಸಿಕ್ ಪೇ ಹೋಗೋ ಚಾನ್ಸ್ ಇರುತ್ತೆ. ವೇತನ ಶ್ರೇಣಿ ವೇರಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಥರ್ಡ್ ಡಿಪಾರ್ಟ್ಮೆಂಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಇದರಲ್ಲಿ 5 ಡಿಫ್ರೆಂಟ್ ಪೋಸ್ಟ್ಗಳಿಗೆ ವೇಕೆನ್ಸೀಸ್ ಇದೆ. ಟೋಟಲ್ 40 ವೇಕೆನ್ಸೀಸ್ ಇದೆ. ಸೊ ಯಾರು ಟೆಕ್ನಿಕಲ್ ಫೀಲ್ಡಲ್ಲಿ ಜಾಬ್ ಮಾಡಬೇಕು ಅನ್ಕೊಂತಿರ್ತೀರ ಅವರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಜೂನಿಯರ್ ಪ್ರೋಗ್ರಾಮರ್ ಆಗಿರ್ಬೋದು, ಸಹಾಯಕ ಇಂಜಿನಿಯರ್, ಸಹಾಯಕ ಗ್ರಂಥಪಾಲಕ, ಸಹಾಯಕ ಆ್ಯಂಡ್ ಕಿರಿಯ ಸಹಾಯಕ, ಇಷ್ಟೊಂದು ಪೋಸ್ಟ್ಗಳಿಗೆ ವೇಕೆನ್ಸೀಸ್ ಇದೆ. 4ನೇ ಡಿಪಾರ್ಟ್ಮೆಂಟ್ ನೋಡಿದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಟೋಟಲ್ 63 ಹುದ್ದೆಗಳು ಖಾಲಿ ಇದೆ. 3 ಹುದ್ದೆಗಳು ಬಂದು ಸಹಾಯಕ ಲೆಕ್ಕಿಗ, ಅದಕ್ಕೆ ನಿಮಗೆ 23ರಿಂದ 42,000ವರೆಗೂ ವೇತನ ಶ್ರೇಣಿ ಇರುತ್ತೆ. ಸೆಕೆಂಡ್ ಬಂದು 60 ಹುದ್ದೆಗಳು ನಿರ್ವಾಹಕರಿಗೆ ಖಾಲಿ ಇದೆ. ಸೊ ಅದರಲ್ಲಿ ನಿಮಗೆ ಸ್ಯಾಲ್ರಿ ಬಂದು 18,000ದಿಂದ 25,000 ಇರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಿರೋ ಸ್ಯಾಲ್ರಿ ರೇಂಜ್ ಮತ್ತು ಇದು ಬೇಸಿಕ್ ಆಗಿರುತ್ತೆ. ಇದಕ್ಕೆ ಅದು ಇದು ಅಲವೆನ್ಸ್ ಸೇರಿ ಜಾಸ್ತಿ ಆಗುತ್ತೆ, ರೈಟ್. ಇದು ಬಂದು ಬೇಸಿಕ್ ಪೇ. 5th ಡಿಪಾರ್ಟ್ಮೆಂಟ್ ನೀವು ನೋಡಿದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಇದರಲ್ಲಿ ನಿಮಗೆ ಟೋಟಲ್ 19 ವೇಕೆನ್ಸೀಸ್ ಇರುತ್ತೆ. 15 ವೇಕೆನ್ಸಿ ಬಂದು ಸಹಾಯಕ ಸಂಚಾರ ನಿರೀಕ್ಷಕ ಇದಕ್ಕಿರುತ್ತೆ. ಅದಕ್ಕೆ ಸ್ಯಾಲ್ರಿ ಬಂದು 22,000ದಿಂದ 33,000ವರೆಗೂ ಇರುತ್ತೆ. ಅದೇ ಥರ ಹಿಂಬಾಕಿ ಉಳಿದಿರುವಂಥದ್ರಲ್ಲಿ 4 ಪೋಸ್ಟ್ಗಳಿದೆ ಸೇಮ್ ಸ್ಯಾಲ್ರಿ ರೇಂಜ್ಗೆ. 6ನೇ ಡಿಪಾರ್ಟ್ಮೆಂಟಲ್ಲಿ ಕೃಷಿ ಮಾರಾಟ ಇಲಾಖೆ ಒಳಗಡೆ 180 ವೇಕೆನ್ಸೀಸ್ ಖಾಲಿ ಇದೆ. ಇದರಲ್ಲಿ ನಿಮಗೆ 10 ವೇಕೆನ್ಸೀಸ್ ಬಂದು ಸಹಾಯಕ ಅಭಿಯಂತಕರು ಸಿವಿಲ್ ಅಂದರೆ ಇಂಜಿನಿಯರಿಂಗ್ ಹುದ್ದೆಗಳಿದು. ಸೊ ಸಿವಿಲ್ ಅವರಿಗೆ ಟೋಟಲ್ 10 ಪೋಸ್ಟ್ಗಳು ಖಾಲಿ ಇದೆ. ಸ್ಯಾಲರಿ ರೇಂಜ್ ಬಂದು 69,000ದಿಂದ 1,34,000ವರೆಗೂ ಇರುತ್ತೆ. ಸೊ ಟೆಕ್ನಿಕಲ್ ಫೀಲ್ಡಲ್ಲಿ ಇದು ಹೈಯೆಸ್ಟ್ ಸ್ಯಾಲ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕಿರಿಯ ಅಭಿಯಂತಕರು ಅಂದರೆ ಜೂನಿಯರ್ ಇಂಜಿನಿಯರ್ಗೆ 54,000ದಿಂದ 99,000ವರೆಗೂ ಸ್ಯಾಲ್ರಿ ವೇರಿ ಆಗುತ್ತೆ. 5 ಖಾಲಿ ಹುದ್ದೆಗಳಿದೆ. ನೆಕ್ಸ್ಟ್ ಮಾರುಕಟ್ಟೆ ಮೇಲ್ವಿಚಾರಕರು ಅಂದರೆ ಸೂಪರ್ವೈಸರ್ ಅಂತ ನಾವೇನು ಹೇಳ್ತೀವಿ, ಮಾರ್ಕೆಟಿಂಗ್ ಸೂಪರ್ವೈಸರ್ಗೆ 30 ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ ಬಂದು 27,000ದಿಂದ 52,000ವರೆಗೂ ವೇರಿ ಆಗ್ತಾ ಇರುತ್ತೆ. ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ ಅವರಿಗೆ 44,000ದಿಂದ 83,000ವರೆಗೂ ಸ್ಯಾಲ್ರಿ ವೇರಿ ಆಗ್ತಾ ಇರುತ್ತೆ. 30 ಪೋಸ್ಟ್ಗಳು ಖಾಲಿ ಇದೆ. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರಿಗೆ ಕೂಡ 30 ಪೋಸ್ಟ್ ಖಾಲಿ ಇದೆ. ಸ್ಯಾಲ್ರಿ ಬಂದು 34,000ದಿಂದ 67,000ವರೆಗೂ ಇರುತ್ತೆ. ಹಾಗೆ ಲಾಸ್ಟ್ ಮಾರಾಟ ಸಹಾಯಕರು, ಅದು ಗ್ರೂಪ್ ಸಿ ಅಂಡರಲ್ಲಿ ಬರುತ್ತೆ, ಅದಕ್ಕೆ 34,000ದಿಂದ 67,000ವರೆಗೂ ಸ್ಯಾಲ್ರಿ ಇರುತ್ತೆ. ಟೋಟಲ್ ವೇಕೆನ್ಸಿ 75 ಇರುತ್ತೆ. ಸೊ ಇದೇ ಥರ ನೀವು 7ನೇ ಡಿಪಾರ್ಟ್ಮೆಂಟ್ ನೋಡಿದ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಟೋಟಲ್ 50 ಹುದ್ದೆಗಳು ಖಾಲಿ ಇದೆ. ಯಾವುದಕ್ಕೆ ಅಂದರೆ ಪ್ರಥಮ ದರ್ಜೆ ಸಹಾಯಕರಿಗೆ. ಸೊ ಸ್ಯಾಲ್ರಿ ಬಂದು 44,000ದಿಂದ 83,000ವರೆಗೂ ಇರುತ್ತೆ.
ಲಾಸ್ಟ್ ಡಿಪಾರ್ಟ್ಮೆಂಟ್ ಬಂದು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ. ಇದರಲ್ಲಿ ಗ್ರಂಥಪಾಲಕರಿಗೆ ನಿಮಗೆ 10 ಪೋಸ್ಟ್ಗಳು ಖಾಲಿ ಇದೆ. ಸ್ಯಾಲ್ರಿ ಬಂದು 54,000ದಿಂದ 99,000 ಆಗಿರುತ್ತೆ. ಸೊ ಇಷ್ಟೆಲ್ಲ ಎಷ್ಟು ಖಾಲಿ ಹುದ್ದೆಗಳಿವೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅಂತ ಆಯಿತು. ಇದು ಬಂದು RPC ಅವರಿಗೆ. ಸೊ ನಾವು HK ಅವರಿಗೆ ನೋಡೋದಾದರೆ ಬರೀ 5 ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸೀಸ್ ಕರೆದಿದ್ದಾರೆ. ಯಾವುದ್ಯಾವುದಂದರೆ ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಇದರಲ್ಲಿ ಸ್ಯಾಲ್ರಿ ರೇಂಜ್ ಸೇಮ್ ಇರುತ್ತೆ. ನಾನು ಇಷ್ಟೊತ್ತೇನು ಡಿಸ್ಕಸ್ ಮಾಡಿದೆ ಅದೇ. ಹುದ್ದೆಗಳ ಸಂಖ್ಯೆ ಮಾತ್ರ ವೇರಿ ಆಗ್ತಾ ಹೋಗುತ್ತೆ. ಸೊ ಈ ಬ್ಯಾಂಗ್ಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಟೋಟಲ್ 7 ಹುದ್ದೆಗಳು ಖಾಲಿ ಇದೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡಲ್ಲಿ 14 ಹುದ್ದೆಗಳು ಖಾಲಿ ಇದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 4 ಪೋಸ್ಟ್ಗಳು ಖಾಲಿ ಇದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 253 ಪೋಸ್ಟ್ಗಳು ಖಾಲಿ ಇದೆ. ಓಕೆ. ಸೊ ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಟೋಟಲ್ 43 ಹುದ್ದೆಗಳು ಖಾಲಿ ಇದೆ. ಇದು ಬಂದು HK ಅವರಿಗೆ. ಸೊ ನೀವು ಯಾರು ಯಾವ ಅಂಡರಲ್ಲಿ ಎಕ್ಸಾಮಿನೇಷನ್ ಅಪ್ಲೈ ಮಾಡ್ತಿದ್ದೀರಾ, ಸೊ ಹುದ್ದೆಗಳನ್ನು ನೋಡಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಹುದ್ದೆಗಳಿಗೆ ನೀವು ಎಕ್ಸಾಮ್ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇವಾಗ ಶಿಕ್ಷಣ ಅರ್ಹತೆ ಅಂದರೆ ವಿದ್ಯಾರ್ಹತೆ ಏನು ಬೇಕು ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಅಂತ ನೋಡೋದಾದರೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಅರ್ಹತೆಯನ್ನು ಕೇಳಿದ್ದಾರೆ. ಈ ಪ್ರಥಮ ದರ್ಜೆ ಸಹಾಯಕರು ಮತ್ತು ಸಹಾಯಕ ಪ್ರಥಮ ದರ್ಜೆ ಸಹಾಯಕರು ಇವಕ್ಕೆಲ್ಲದಕ್ಕೂ ಪದವಿ ಇರಬೇಕು. ಅಂದರೆ ಯು ಶುಡ್ ಬಿ ಅ ಗ್ರ್ಯಾಜುಯೇಟ್, ಯಾವುದಾದ್ರೂ ಗ್ರ್ಯಾಜುಯೇಷನ್ ಮಾಡಿದ್ರೂ ಓಕೆ. ನೆಕ್ಸ್ಟ್ ಸೆಕೆಂಡ್ ಒಂದು ದ್ವಿತೀಯ ದರ್ಜೆ ಸಹಾಯಕರು ಅಥವಾ ಮಾರಾಟ ಸಹಾಯಕರು, ಕಿರಿಯ ಸಹಾಯಕರು. ಈ ಪೋಸ್ಟ್ಗಳಿಗೆ ನಿಮಗೆ ಜಸ್ಟ್ ದ್ವಿತೀಯ PUC ಅಥವಾ ಅದಕ್ಕೆ ಈಕ್ವಿವ್ಯಾಲೆಂಟ್ ಎಜುಕೇಷನ್ ಆಗಿದ್ರೆ ಸಾಕು. ಇವಾಗ ದ್ವಿತೀಯ PUC ಈಕ್ವಿವ್ಯಾಲೆಂಟ್ ಅಂದರೆ ಏನು? ಈ CBSE ICSE ಅಲ್ಲಿ ಎಲ್ಲ 12th ಕ್ಲಾಸ್ ಅಂತ ಕರೀತಾರೆ, PUC ಅಂತ ಕರೆಯಲ್ಲ. ಸೊ ಆ 12th ಕ್ಲಾಸ್ ಇದ್ರೂ ಯು ಆರ್ ಎಲಿಜಿಬಲ್. ಅದೇ ನಿಮಗೆ ಡಿಪ್ಲೊಮಾ ಆಗಿರಬೇಕು, 3 ವರ್ಷ ಡಿಪ್ಲೊಮಾ ಕೋರ್ಸ್ ಆಗಿದ್ರೂ ಯು ಆರ್ ಆಲ್ಸೋ ಎಲಿಜಿಬಲ್. ಓಕೆ. ನೆಕ್ಸ್ಟ್ ಈ ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಇರುತ್ತಲ್ವ, ಅದರಲ್ಲಿ ನೀವು ಉನ್ನತ ಶಿಕ್ಷಣ ಪ್ರೌಢ ಶಿಕ್ಷಣ ಪಡೆದಿದ್ರೂ ಯು ಆರ್ ಆಲ್ಸೋ ಎಲಿಜಿಬಲ್ ಈ ಪೋಸ್ಟ್ಗಳಿಗೆ. ಸೆಕೆಂಡ್ ಕೊಟ್ಟಿದ್ದಾರಲ್ಲ ಈ ಪೋಸ್ಟ್ಗಳಿಗೆ. ನೆಕ್ಸ್ಟ್ ಬಂದು ಸಹಾಯಕ ಸಂಚಾರ ನಿರೀಕ್ಷಕ. ಇದಕ್ಕೆ ನಿಮಗೆ PUC ಆಗಿರಬೇಕು, ಅದನ್ನು PUC ಅಥವಾ +2 ಆಗಿರಬೇಕು ಅಥವಾ ಡಿಪ್ಲೊಮಾ ಆಗಿರಬೇಕು. ಬಟ್ ಇದರಲ್ಲಿ ನ್ಯಾಷನಲ್ ಸ್ಕೂಲಿಂಗಲ್ಲಿ ಓಪನ್ ಸ್ಕೂಲಿಂಗಲ್ಲಿ ಮಾಡಿರೋರಿಗೆ ಅಲೌ ಇಲ್ಲ ಅಂತ ಕೊಟ್ಟಿದ್ದಾರೆ, ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಜೊತೆಗೆ ನೀವು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇವು ಯಾವುದ್ರಲ್ಲೂ ಆ ಕಂಡೀಷನ್ ಇರಲಿಲ್ಲ, ಇದರಲ್ಲಿ ಮಾತ್ರ ಇದೆ. ಸೊ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಅಪ್ಲೈ ಮಾಡುವಾಗ. ನೆಕ್ಸ್ಟ್ ನಿರ್ವಾಹಕ ಇದಕ್ಕೆ ಅಗೇನ್ ಸೇಮ್ PUC +2 ಆರ್ ಡಿಪ್ಲೊಮಾ ಆಗಿದ್ರೆ ಸಾಕು. ಸಹಾಯಕ ಲೆಕ್ಕಿಗ ಇದಕ್ಕೆ ಕಾಮರ್ಸ್ ಅಂದರೆ ವಾಣಿಜ್ಯ ಶಾಸ್ತ್ರದಲ್ಲಿ 3 ವರ್ಷದ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ನಿಮಗೆ. ನೆಕ್ಸ್ಟ್ ಕಿರಿಯ ಅಧಿಕಾರಿಗೆ MSc ಕೆಮಿಸ್ಟ್ರಿ ಆಗಿರಬೇಕು. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ BE BTech ಆಗಿರಬೇಕು. ಯಾವುದರಲ್ಲಿ? ಕೆಮಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸೊ ಎಲೆಕ್ಟ್ರಿಕಲ್, IP ಇದರಲ್ಲಿ, ಅಥವಾ MSc ಇನ್ ಕೆಮಿಸ್ಟ್ರಿ ಆಗಿದ್ರು ಓಕೆ. ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ಇದಕ್ಕೆ ನೋಡೋದಾದರೆ ನೀವು PG ಡಿಪ್ಲೊಮಾ ಆಗಿರಬೇಕು ಮೆಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ MBA ಅಲ್ಲಿ. ಓಕೆ. ಸಹಾಯಕ ಗ್ರಂಥಪಾಲಕ ನೋಡೋದಾದರೆ ನಿಮಗೆ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಒಂದು ಮಾಸ್ಟರ್ ಡಿಗ್ರಿ ಆಗಿರಬೇಕಾಗುತ್ತೆ. ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ನೀವು ಕಂಪ್ಯೂಟರ್ನ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ ಓದಿದರೆ ಪರವಾಗಿಲ್ಲ. ಸಬ್ಜೆಕ್ಟ್ ಓದಿರಲಿಲ್ಲ ಅಂದರೆ 6 ಮಂತ್ಸ್ದು ಒಂದು ಕಂಪ್ಯೂಟರ್ ಕೋರ್ಸ್ ಮಾಡಿರುವಂಥ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಗ್ರಂಥಪಾಲಕ ಗ್ರೂಪ್ C ಇದಕ್ಕೆ ಮಾಸ್ಟರ್ಸ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಈ ಒಂದು ಡಿಗ್ರಿ ಮಾಡಬೇಕಾಗಿರುತ್ತೆ. ಮಿನಿಮಮ್ 2nd ಕ್ಲಾಸಲ್ಲಿ ಪಾಸ್ ಆಗಿರಬೇಕು ವಿತ್ 55% ಆಫ್ ಮಾರ್ಕ್ಸ್. ಜೂನಿಯರ್ ಪ್ರೋಗ್ರಾಮರ್ಗೆ ನೀವು ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್, ಅದು ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಇದ್ದರೆ ಓಕೆ, ಇಲ್ಲಾಂದರೆ MCA ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಹಾಯಕ ಇಂಜಿನಿಯರ್ ಸಿವಿಲ್ ಇದಕ್ಕೆ ನಿಮಗೆ ಸಿವಿಲಲ್ಲಿ ಬ್ಯಾಚುಲರ್ ಇಂಜಿನಿಯರಿಂಗ್ ಆಗಿರಬೇಕು, BE ಆರ್ BTech ಇನ್ ಸಿವಿಲ್ ಇಂಜಿನಿಯರಿಂಗ್. ನೆಕ್ಸ್ಟ್ ಸಹಾಯಕ ಅಭಿಯಂತಕರು ಅದೇ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಇದಕ್ಕೆ ಕೂಡ ಸಿವಿಲಲ್ಲಿ BE ಆರ್ BTech ಆಗಿರಬೇಕು. ಕಿರಿಯ ಅಭಿಯಂತಕರು ಸಿವಿಲ್ ಇದಕ್ಕೆ ಡಿಪ್ಲೊಮಾ ಆಗಿದ್ರು ಓಕೆ, ಡಿಪ್ಲೊಮಾ ಆಗಿದ್ರೆ ಇವರ್ ಎಲಿಜಿಬಲ್. ಮಾರುಕಟ್ಟೆ ಮೇಲ್ವಿಚಾರಕರು ಇದಕ್ಕೆ ನಿಮಗೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನಲ್ಲಿ BSc ಆಗಿರಬೇಕು ಅಥವಾ BSc ಆನರ್ಸ್ ಆಗಿರಬೇಕು. ಓಕೆ. ಸೊ ಇಷ್ಟೆಲ್ಲ ನೀವು ನೋಡೋದಾದರೆ ನಿಮ್ಮ ಯಾವುದು ಒಂದು ಪೋಸ್ಟ್ ನಿಮಗೆ ಇಷ್ಟ ಆಗುತ್ತೆ ಅಥವಾ ಅಪ್ಲೈ ಎಲಿಜಿಬಲ್ ಇದ್ದರೆ ಅದಕ್ಕೆ ಅಪ್ಲೈ ಮಾಡೋದಾದರೆ ಒಂದು ಫಸ್ಟ್ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ನ ಚೆಕ್ ಮಾಡ್ಕೊಳ್ಳಿ. ಸ್ಯಾಲ್ರಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ.
ಅದಾದಮೇಲೆ ವೇಕೆನ್ಸೀಸ್ ಎಷ್ಟಿದೆ, ಇವಾಗ 1-2 ಪೋಸ್ಟ್ ಇದ್ದರೆ ಕಾಂಪಿಟೇಷನ್ ಹೆವಿ ಇರುತ್ತೆ. ಸೊ ಜಾಸ್ತಿ ಪೋಸ್ಟ್ಗಳಿದ್ರೆ ಅದಕ್ಕೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಸೊ ನೀವು ಅಪ್ಲೈ ಮಾಡ್ಬೋದು. ವಯೋಮಿತಿ ನೋಡೋದಾದರೆ ನಿಮಗೆ ಟೋಟಲ್ ಜನರಲ್ ಅಭ್ಯರ್ಥಿಗಳಿಗೆ, ಬಿಕಾಸ್ ಇವಾಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಲ್ವ, ಅದನ್ನು ನೋಡಿದರೆ 38 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಬಾಕಿ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ ಅಂತ ಕೊಟ್ಟಿದ್ದಾರೆ. ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷ. ಹಾಗೇನೆ ಬೇರೆ ಬೇರೆ ಮಾಜಿ ಸೈನಿಕರಾಗಿದ್ದರೆ ಅಥವಾ NCC ಅಲ್ಲಿದ್ದರೆ ಅವರಿಗೆ ಬೇರೆ ಬೇರೆ ರಿಲ್ಯಾಕ್ಸೇಷನ್ ಇದೆ. ಅದನ್ನು ನೀವು ಸ್ಪೆಷಲ್ ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬೋದು. ಜೊತೆಗೆ ಇಲ್ಲಿ ಸಹಾಯಕ ಸಂಚಾರಕ ನಿರೀಕ್ಷಕ ದರ್ಜೆ 3 ಇದಕ್ಕೆ ಮಾತ್ರ ಫಿಸಿಕಲ್ ಫಿಟ್ನೆಸ್ ನೋಡ್ತಾರೆ. ಅದರಲ್ಲಿ ನಿಮಗೆ ನೀವು ಪುರುಷರು ಆಗಿದ್ದರೆ 163 ಸೆಂಟಿಮೀಟರ್ ಹೈಟ್ ಇರಬೇಕು, 55 kg ವೆಯ್ಟ್ ಇರಬೇಕು. ಇದು ಮಿನಿಮಮ್ ಹೇಳಿದವರು. ಓಕೆ, ಮಹಿಳೆ ಆಗಿದ್ರೆ ಮಿನಿಮಮ್ 153 ಸೆಂಟಿಮೀಟರ್ ಹೈಟ್ ಇರಬೇಕು, ಜೊತೆಗೆ 50 kg ವೆಯ್ಟ್ ಇರಬೇಕಾಗುತ್ತೆ ಈ ಒಂದು ಹುದ್ದೆಗೆ ಮಾತ್ರ. ನೆಕ್ಸ್ಟ್ ನಾವು ನೋಡೋದಾದರೆ ಯಾವಾಗ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ RPC ಅವರಿಗೆ 8/10/2025 ಸ್ಟಾರ್ಟ್ ಆಗಿ ಅದೇ ಮುಕ್ತಾಯ ಆಗೋದು 31/10/2025. ಓಕೆ, ಅದೇ HK ಅವರಿಗೆ ಸೇಮ್ ಇದು ಸ್ಟಾರ್ಟ್ ಆಗೋದು 9/10/2025 ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಿ 10/11/2025 ಈ ವಾಟ್ ವೇಕೆನ್ಸಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಲಿಂಕ್ ಡಿಆಕ್ಟಿವೇಟ್ ಮಾಡ್ತಾರೆ. ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಥಿಂಗ್ ನೋಡೋದಾದರೆ ಶುಲ್ಕ, ಎಕ್ಸಾಮಿನೇಷನ್ ಫೀಸ್ ಎಷ್ಟಿರಬೇಕು ಅಂತಂದರೆ ಸಾಮಾನ್ಯ ಅರ್ಹತೆ ಇರೋವಂಥ ವ್ಯಕ್ತಿಗಳು ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಮತ್ತು 2A 2B 3A 3B ಅವರಿಗೆ 750 ಆಗಿರುತ್ತೆ. ಈ SC ST ಕ್ಯಾಟಗರಿ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ಆಗಿರುತ್ತೆ. ಸೊ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಫೀಸ್ ಆಗಿರುತ್ತೆ. ಇಷ್ಟೆಲ್ಲ ನಾವು ಎಕ್ಸಾಮ್ ಅಪ್ಲೈ ಮಾಡೋಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು, ಏನೇನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನೀವು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ಸ್ಪರ್ಧಾತ್ಮಕ ಪರೀಕ್ಷೆನ ಇನ್ನೂ ಅವರು ಡಿಸೈಡ್ ಮಾಡಿಲ್ಲ ಯಾವ ಡೇಟಿಗೆ ಕಂಡಕ್ಟ್ ಮಾಡಬೇಕಂತ. ಸೊ ಅದು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ಈ ವೆಬ್ಸೈಟಲ್ಲಿ ಪ್ರಕಟಗೊಳಿಸ್ತಾರೆ ನಂತರ ದಿನಗಳಲ್ಲಿ. ಸೊ ರೆಗ್ಯುಲರ್ ಆಗಿ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಿ. ಇವಾಗ ಲಾಸ್ಟಲ್ಲಿ ನಾವು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದರೆ ಕಡ್ಡಾಯ ಕನ್ನಡ ಪರೀಕ್ಷೆ ರೈಟ್. ಫಸ್ಟ್ ಬಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಒಂದು ಎಕ್ಸ್ಕ್ಲೂಷನ್ ಕೊಟ್ಟಿದ್ದಾರೆ, ಅಂದರೆ ಎಕ್ಸೆಪ್ಷನ್ ಇದೆ. ಏನಂತಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಈ 2 ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಯಾವುದಾದ್ರು ವೇಕೆನ್ಸಿಗೆ ಅಪ್ಲೈ ಮಾಡಿದರೆ ನಿಮಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ಗೆ ಕರೆಯಲ್ಲ ಅವರು. ಬಟ್ ಇದರಲ್ಲಿ ಇದನ್ನು ಮಾಡಿದವ್ರಿಗೆ ಅಪ್ಲೈ ಮಾಡಿದವ್ರಿಗೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಏನಂತ, SSLC ಅಥವಾ ತತ್ಸಮಾನ್ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿರಬೇಕಂತೆ. ಆವಾಗ ಮಾತ್ರ ಈ ಒಂದು ಪೋಸ್ಟ್ಗಳಿಗೆ ನೀವು ಎಲಿಜಿಬಲ್ ಇರ್ತೀರ, ಇಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್. ಸಪೋಸ್ ನೀವು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿ ಸೆಲೆಕ್ಟ್ ಆದ್ರೂ ನಿಮ್ಮ ಆಯ್ಕೆಯನ್ನು ರದ್ದುಗೊಳಿಸಲಾಗುತ್ತೆ. ಓಕೆ, ಅದಕ್ಕೇ ಎಲ್ಲ ಕಂಡೀಷನ್ಸ್ನ ನೋಡಿ ಆಮೇಲೆ ಅಪ್ಲೈ ಮಾಡಿ. ಸೊ ಬ್ಯಾಕ್ ಟು ಸಿಲೆಬಸ್ ಅಥವಾ ನಾಟ್ ಸಿಲೆಬಸ್ ಪ್ಯಾಟರ್ನ್ ನೋಡೋದಾದರೆ ನಾವು ಫಸ್ಟ್ ಬಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಅದಾದಮೇಲೆ ನಿಮಗೆ 2 ಪೇಪರ್ ಇರುತ್ತೆ. ಪೇಪರ್ 1 ಬಂದು ಎಲ್ರಿಗೂ ಸೇಮ್ ಜನರಲ್ ಪೇಪರ್ ಇರುತ್ತೆ. ಅದರಲ್ಲಿ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ಜ್ಞಾನ, ಕರ್ನಾಟಕ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಮಾಜ ಬೌದ್ಧಿಕ ಸಾಮರ್ಥ್ಯ, ಭಾರತ ಸಂವಿಧಾನ, ಸಾರ್ವಜನಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ, ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆ ವಿಷಯಗಳು, ಇದರೆಲ್ಲದ್ರ ಬಗ್ಗೆ ಒಂದು ಜನರಲ್ ಪೇಪರ್ನ ಕಂಡಕ್ಟ್ ಮಾಡ್ತಾರೆ. ಈ ಪೇಪರ್ ಬಂದು 300 ಅಂಕಗಳಿಗಿರುತ್ತೆ. 2 ಗಂಟೆಗಳ ಕಾಲಾವಕಾಶ ನಿಮಗೆ ಕೊಟ್ಟಿರ್ತಾರೆ ಎಕ್ಸಾಮ್ ಬರೆಯೋಕ್ಕೆ. ಅದೇ ಪೇಪರ್ 2 ನೋಡೋದಾದರೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಇದೆ. ಕೆಲವೊಂದು ಹುದ್ದೆಗಳಿಗೆ ನಿರ್ದಿಷ್ಟ ಪತ್ರಿಕೆ ಅಂತ ಕೊಟ್ಟಿದ್ದಾರೆ, ಕೆಲವೊಂದು ಹುದ್ದೆಗಳಿಗೆ ಈ ನಾರ್ಮಲ್ ಎಲ್ಲದಕ್ಕೂ ಏನಿರುತ್ತೆ ಹಾಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇದೆ. ಸೊ ಇಲ್ಲಿ ನೀವು ಯಾವ ಹುದ್ದೆಗಳಿಗೆ ಅಪ್ಲೈ ಮಾಡಿದರೆ ಅದರ ಬೇಸಿಸ್ ಮೇಲೆ ಪೇಪರ್ 2ನ ನೋಡಿಕೊಂಡು ಪ್ರಿಪರೇಷನ್ ಮಾಡ್ಕೊಳ್ಳಿ. ಸೊ ಇದನ್ನು ಆಲ್ರೆಡಿ ನಿಮಗೆ ಜಾನ್ವರಿಯಲ್ಲೇ ಈ ಥರ ನೋಟಿಫಿಕೇಷನ್ ಬಿಡ್ತೀವಿ ಅಂತ ಈ ಸಿಲೆಬಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಲ್ರೆಡಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದರು. ಅದೇ ಬೇಸಿಸ್ ಮೇಲೆ ಈ ಒಂದು ನೋಟಿಫಿಕೇಷನ್ ಬಂದಿದೆ. ಸೊ ಯಾರೆಲ್ಲ ಮುಂಚೆನೇ ಅದು ನೋಡಿರ್ತೀರ ಇಷ್ಟೊತ್ತಿಗಾಗಲೇ ಪ್ರಿಪ್ರೇಷನ್ ಆಗಿರ್ತೀರ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಎಕ್ಸಾಮಿನೇಷನಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ಅಂದರೆ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೆ. ಇದರಲ್ಲಿ
ಕರೆಕ್ಟ್ ಆನ್ಸರ್ಗೆ ನಿಮಗೆ 3 ಮಾರ್ಕ್ಸ್ ಸಿಕ್ಕತ್ತೆ. ತಪ್ಪು ಆನ್ಸರ್ ಮಾಡಿದರೆ 1/4 ಆಫ್ ದ ಅಲಾಟೆಡ್ ಮಾರ್ಕ್ಸ್ ಹೋಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡಬೇಕಾಗಿತ್ತು ಈ ಒಂದು ವಿಡಿಯೋದಲ್ಲಿ. ಹೇಗೆ ಅಪ್ಲೈ ಮಾಡೋದು ಅಂದರೆ, ನೀವು ಗೂಗಲಲ್ಲಿ ಹೋಗಿ KE ಅಂತ ಟೈಪ್ ಮಾಡಿದರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ನೋಟಿಫಿಕೇಶನ್ ಅಂಡರಲ್ಲಿ ಹೋಗಿ ಅಥವಾ ರೆಕ್ರೂಟ್ಮೆಂಟ್ ಅಂಡರಲ್ಲಿ ಹೋಗಿ ಈ ಒಂದು ರೆಕ್ರೂಟ್ಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಿದೆ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.